ಇದು ಯಾರ ಕಡೆಗೆ? ಇದು ಯಾರಿಗೆ ಎಂದೆ? ನೀವೇ ಇಟ್ಕೊಳ್ಳಿ. ಅಲ್ಲ, ಇದು ಪಾರ್ವತಿ ಪರಮೇಶ್ವರ ಕಲ್ಯಾಣೋತ್ಸವ ನಡೀತಾ ಇದೆ. ಹುಡುಗನ ಕಡೆಗ ಹುಡುಗಿ ಕಡೆಗ ಅಂತ ಕೇಳಿದೆ. ಹುಡುಗನ ಕಡೆಗೆ. ಬಾಪ ಇಲ್ಲಿ. ಹೆಸರು? ಆರ್ಯವರ್ಧನ್. ಆರ್ಯವರ್ಧನ್ ನಾಮದ ಹೆಸ್ಯ ಕಲ್ಯಾಣ ಮಹೋತ್ಸವಕ್ಕೆ 500 ವರಹಗಳನ್ನು ಕೊಟ್ಟಿರ್ತಾರೆ. ಅನೌನ್ಸ್ ಮಾಡಪ್ಪ ಹಾಗೇನೆ. ಶತಮಾನಂ ಭವತಿ ಶತಮನಂತಂ ಭವತಿ ಶತಾಯುಕ್ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಕಲ್ಯಾಣ ಸುಂದರನಿಗೆ ಆರ್ಯವರ್ಧನ್ ಅವರು 500 ರೂಪಾಯಿ ಕೊಡುಗೆ ನೀಡಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಪ್ರಸಾದ ತಗೊಳ್ಳಿ. ನಿಮಗೆ ಹೇಳ್ತಿರೋದು ಪ್ರಸಾದ ತಗೊಳ್ಳಿ. ಪ್ರಸಾದ ತಗೊಳ್ಳಿ. ಅನು ಅನು ಹೊತ್ತಾಯ್ತಮ್ಮ, 6 ಗಂಟೆ ಆಗೋಯ್ತು. ಬಾ ಹೋಗೋಣ. ನೀ ಬರಕಬೇಕು, ನೀ ಬಂದು ತೀರಕಬೇಕು ಅನ್ನೋದು ಅವಳಿಚ್ಛ. ಮುಂದೆ ಆಗೋದನ್ನ ನೋಡು, ಆಟ.
ಇಲ್ಲಿ ಈಗಷ್ಟೇ ಬಂದೆಮ್ಮ. ಏನು ನೀವು ಒಬ್ಬರೇ ಇದ್ದೀರಾ? ಎಲ್ಲರೂ ಎಲ್ಲಿ? ಮಂದ ಪ್ರಸಾದ ತಗೋತಾ ಇದ್ದಾಳೆ, ಮಾನಸಿ ಕಾರ್ ಹತ್ರ ಇದ್ದಾಳೆ. ಅಂತೂ ನೀನ್ ಬಂದ್ಯಲ್ಲ, ಆ ದೇವಿನೇ ಕರ್ಸ್ಕೊಂಡು. ಒಳ್ಳೇದು ಆರ್ಯ, ಅವಳ ದರ್ಶನ ಆಯ್ತಾ? ಅಮ್ಮ, ಆ ದೇವಿ ದರ್ಶನ ಆಯ್ತಾ ಅಂದೆ. ಆಯ್ತಮ್ಮ. ಈಗ ಸಮಾಧಾನ ನನ್ಗೆ. ಎಲ್ಲಿ ನೀನ್ ಬರಲ್ವೇನೋ ಅನ್ಕೊಂಡೆ. ಶಿವ ಪಾರ್ವತಿ ಕಲ್ಯಾಣೋತ್ಸವಕ್ಕೂ ಹೋಗಿ ಬಂದಿರೋ ಹಾಗಿದೆ. ಹಾರ ಪ್ರಸಾದ ಕೊಟ್ರಾ? ಅಮ್ಮ, ತಾಯಿ, ಆರ್ಯಂಗೆ ಎಂಥ ಒಳ್ಳೆ ಬುದ್ಧಿ ಕೊಟ್ಬಿಟ್ಟೆ ದಿಢೀರಂತ. ದೇವಸ್ಥಾನಕ್ಕೆ ಬಂದು ಕಲ್ಯಾಣೋತ್ಸವದ ಪ್ರಸಾದನೂ ತಗೊಂಡಿದ್ದಾನೆ, ಹಾರಾನು ಕೊಟ್ಟಿದ್ದಾರೆ ಅಂದ್ರೆ ಆದಷ್ಟು ಬೇಗ ಒಳ್ಳೆ ಹುಡುಗಿ ಸಿಗ್ತಾಳಂತೆ ಆರ್ಯ. ನನಗೂ ದೇವಿ ದರ್ಶನ ತುಂಬಾ ಚೆನ್ನಾಗಾಯ್ತು. ಅದಕ್ಕಿಂತ ಖುಷಿ ನೀನ್ ಬಂದ್ಯಲ್ಲ ಅಂತ. ಆದಷ್ಟು ಬೇಗ ಆ ದೇವಿ ಒಳ್ಳೆ ಸುದ್ದಿ ಕೊಡ್ತಾಳೆ, ನೋಡ್ತಾ ಇರು. ಮುಂದಿನ 24 ಗಂಟೆ ನಾವಿಬ್ರು ಒಬ್ರನ್ನೊಬ್ರು ಭೇಟಿ ಮಾಡೋ ಹಾಗಿಲ್ಲ. ಉಡಿ ತುಂಬ ಆಕಿಗ ಎಲ್ಲ ಒಳ್ಳೇದಾಕೈತಿ. ಆರ್ಯವರ್ಧನ್ ಅವರು 500 ರೂಪಾಯಿ ಕೊಡುಗೆ ನೀಡಿದ್ದಾರೆ. ಜೊನ್ನೆ